ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಯೂಟ್ಯೂಬ್ ವಿಡಿಯೋ ಶುರು ಮಾಡೋಣ. ಇವತ್ತೇನಪ್ಪ ಅಂತ ಹೇಳಿದ್ರೆ ನಾನು ಕುಕ್ ಮಾಡ್ತಾಯಿದ್ದೆ, ಒನ್ ಟೈಮ್ ಆಗೋಷ್ಟು ವೆಜಿಟೇಬಲ್ ಬಾತ್. ಸೊ ಹಾಗಾಗಿ ಅದನ್ನು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ವೆಜಿಟೇಬಲ್ ಬಾತ್ಗೆ ನಾನು ಹಾಕ್ತಾಯಿರೋ ಐಟಮ್ಸ್ ಏನಂದರೆ ಬೀನ್ಸು, ಆನಿಯನ್ನು, ಕ್ಯಾರೆಟು, ಟೊಮೆಟೊ, ಆಲೂಗೆಡ್ಡೆ. ನವಿಲುಕೋಸು ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ಇವಾಗ ಸದ್ಯಕ್ಕೆ ಇರಲಿಲ್ಲ. ಸೊ ನನ್ನ ಹತ್ರ ಏನು ಸದ್ಯಕ್ಕೆ ಮನೇಲಿ ಏನಿತ್ತೋ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇನು ಎಲ್ರಿಗೂ ಗೊತ್ತಿರೋ ಇದೆ ಬಾತ್ ಹೇಗೆ ಮಾಡೋದು ಅಂತ. ಬಟ್ ಸ್ಟಿಲ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋ ಐಟಮ್ಸ್ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಸೊ ಇವಾಗ ಅದೊಂದಕ್ಕೋಸ್ಕರ ಹೋಗಿ ತರೋದೆಲ್ಲ ಇದು ಅಂದ್ಬಿಟ್ಟು ಏನಿದೆಯೋ ಅದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ. ಬಿಸಿ ಆಗಿದೆ ಕುಕ್ಕರು. ನನಗೆ ತುಪ್ಪ ಅಂದರೆ ಭಾಳ ಇಷ್ಟ, ಹಾಗಾಗಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂಚೂರೇ ಚೂರು ಎಣ್ಣೆ, ಸೊ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಪಲಾವ್ ಎಲೆ ಹಾಕ್ತೀನಿ. ಲವಂಗ, ನನಗೆ ಏಲಕ್ಕಿ ಅಂದ್ರೆ ಇಷ್ಟ, ಹಾಗಾಗಿ ಏಲಕ್ಕಿ. ಬೇಸಿಕಲಿ ಪಲಾವ್ ಐಟಮ್ಸು. ಸ್ವಲ್ಪ ಕಸ್ತೂರಿ ಮೇಥಿ, ಚಕ್ಕೆ, ಪಲಾವ್ ಐಟಮ್ಸು. ಸೊ ನೆಕ್ಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ. ಸೊ ನೆಕ್ಸ್ಟು ಬೀನ್ಸ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಕ್ಯಾರೆಟು, ಆಲೂಗೆಡ್ಡೆ. ಮುಂಚೆ ಚಿಕ್ಕವರಿದ್ದಾಗೆಲ್ಲ ತರಕಾರಿಗಳನ್ನ ಆಯ್ದು ಪ್ಲೇಟ್ ಸೈಡಲ್ಲಿ ಮಾಡಿಸ್ತಾ ಇದ್ವಿ. ಇವಾಗ ತರಕಾರಿ ಇಲ್ಲ ಅಂದರೆ ಏನು ತಿನ್ನೋಕ್ಕೆ ಆಗಲ್ಲ, ಆ ಥರ ಆಗಿದೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ಟಿರ್ ಮಾಡ್ಕೊಳ್ಳೋಣ. ಸೊ 1 ಸ್ಪೂನು ಉಪ್ಪು ಹಾಕೋಣ. ಸೊ ತರಕಾರಿಗೆಲ್ಲ ಉಪ್ಪಿಡಿಲಿ. ನೀವು ಏನಾದರೂ ಒನ್ ಟೈಮ್ ಆಗೋ ಥರ ಅಡುಗೆ ಏನು ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ಹಾಕಿ. ಸೊ ನನಗೂ ಯಾವಾಗಾದರೂ ಒಬ್ಬಳೇ ಇದ್ದಾಗ ನಾನು ಅದನ್ನು ಕುಕ್ ಮಾಡ್ಕೊಂಡು ತಿಂತೀನಿ. ಸೊ ಸಜೆಷನ್ ಕೊಡಿ. ಸೊ ತರಕಾರಿ ಎಲ್ಲ ಬೆಂದಮೇಲೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಿ ಫ್ರೈ ಮಾಡೋಣ, ಹಸಿ ವಾಸನೆ ಹೋಗೋವರೆಗೂ. ಸೊ ಇವಾಗ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕೋಣ. ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಿಮಗೇನಾದರೂ ಇನ್ನೂ ಖಾರ ಬೇಕು ಅಂದರೆ ಆಮೇಲೆ ಖಾರದ ಪುಡಿ, ಉಪ್ಪು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಒಬ್ಬೊಬ್ಬರು ಧನಿಯಾ ಪೌಡರು ಹಾಕ್ತಾರೆ. ನಾನು ಒಂದೊಂದು ಸಲ ಧನಿಯಾ ಪೌಡರ್ನೂ ಹಾಕ್ತೀನಿ, ಒಂದೊಂದು ಸರಿ ಜಸ್ಟ್ ಮೆಣಸಿನ್ಕಾಯಿ ಏನು ರುಬ್ಕೊಂಡಿರ್ತೀನಿ ಅದನ್ನು ಹಾಕ್ತೀನಿ.
ಒಂದೊಂದು ಸಲ ಬರೀ ಧನಿಯಾ ಪೌಡರ್ ಖಾರದ ಪೌಡರ್ ಹಾಕ್ತೀನಿ, ಅಂದರೆ ಅಚ್ಚ ಖಾರದ ಪೌಡರು. ಒಂದೊಂದು ಸಲ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ಕೊತೀನಿ. 1/4 ಚಮಚ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಧನಿಯಾ ಪೌಡರ್. ಸೊ ಮಿಕ್ಸ್ ಮಾಡೋಣ. ನನಗೆ ಸ್ವಲ್ಪ ಖಾರ ಇಷ್ಟ. ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಬೇಯಲಿ. ನೀರು ಹಾಕ್ಬಿಟ್ಟು ಅಕ್ಕಿ ಹಾಕಿ 3 ವಿಷಲ್ ಕೂಗ್ಸಿದ್ರೆ ಮುಗೀತು. ಸೊ ಈಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 1/4 ಲೋಟ ಏನೋ ಅಕ್ಕಿ ಇಟ್ಟಿದ್ದೀನಿ. ಸೊ 1/4 ಒಂದು ತರಕಾರಿ ಬೇರೆ ಇದೆ ಅಲ್ಲ, ಸೊ ಅದಕ್ಕೆ ಹಾಕುವಷ್ಟು ನೀರು. ಈಗ ಕುದೀತಾ ಇದೆ. ನಾವು ಅಕ್ಕಿ ಆ್ಯಡ್ ಮಾಡೋಣ. ಸೊ ನಾನೀಗ ತೊಳೆದಿರೋ ಅಕ್ಕಿನ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಉಪ್ಪು ಮತ್ತು ಖಾರ ಮತ್ತು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಕಮ್ಮಿ ಅನ್ನಿಸ್ತಿತ್ತು. ಹಾಗಾಗಿ ಅದೇ ನಿಮ್ಮ ಅಳತೆ ತಕ್ಕಷ್ಟು ನೀವು ಹಾಕಿ. ನಾನು ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದ್ರಿಂದ ನನಗೆ ಎಷ್ಟು ಬೇಕೋ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಲಿಡ್ ಹಾಕಿ 3 ವಿಷಲ್ ಕೂಗ್ಸೋದಷ್ಟೇ. ಇದು ಇನ್ನೊಂದು ಸ್ವಲ್ಪ ಕುದೀಲಿ. ಕುದಿದ್ಮೇಲೆ ಲಿಡ್ ಹಾಕಿ ಕ್ಲೋಸ್ ಮಾಡ್ತೀವಿ ಅಷ್ಟೆ. ಸೊ ಈಗ ಬಾತ್ ರೆಡಿಯಾಗಿದೆ. ಈಗ ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ತೀನಿ ನಾನು. ಸೊ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.